ರಾಜ್ಯದಲ್ಲಿ ಜಾತಿ ಗಣತಿ ಜಟಾಪಟಿ ಜೋರಾಗಿ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲೇ ಬಹಳಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿಯು ಕೂಡ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗಂಭೀರ ಆರೋಪವನ್ನು ಮಾಡಿದ್ರು. ಅದೇನಂದ್ರೆ ಒರಿಜಿನಲ್ ರಿಪೋರ್ಟ್ ಸಿದ್ದರಾಮಯ್ಯ ಮನೆಯಲ್ಲಿದೆ, ಈಗ ಜಾರಿ ಮಂಡನೆ ಮಾಡಿರೋದು ಡೂಪ್ಲಿಕೇಟ್ ಅಂತ ಹೇಳಿದ್ರು. ಇದಕ್ಕೆ ನಿನ್ನೆನೇ ಸಿಎಂ ತಿರುಗೇಟು ನೀಡಿದ್ರು. ಅಶೋಕ್ ಬರೀ ಸುಳ್ಳೇ ಹೇಳೋದು ಅಂದಿದ್ರು. ಈಗ ಈ ಮನೆ ವರದಿ ವಿಚಾರಕ್ಕೆ ಡಿಕೆಶಿ ಟಾಂಟ್ ಕೊಟ್ಟಿದ್ದಾರೆ. ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸಿದ್ದ ಡಿಕೆಶಿಯೇ ಇಂದು ಸಿಎಂ ಪರ ಮಾತಾಡಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗ ವರದಿ ಸೀಲ್ ಮಾಡಿಕೊಟ್ಟಿದೆ. ಅಶೋಕ್ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಸುಳ್ಳು ಹೇಳಬಾರದು ಅಂತ ಹೇಳಿದ್ದಾರೆ. ಇನ್ನು ಅಲ್ಲದೆ ಪ್ರಿಯಾಂಕ್ ಖರ್ಗೆ ಕೂಡ ಮಾತನಾಡಿದ್ದಾರೆ. ಆ ಸಮಿತಿ ಸದಸ್ಯರನ್ನ ನೇಮಿಸಿದ್ದು ಯಾವ ಸರ್ಕಾರ? ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ನೇಮಕ ಮಾಡಿರೋ ಸದಸ್ಯರು ತಾನೇ. ಹಾಗಾದ್ರೆ ಬಿಜೆಪಿ ಕಾಲ ಸದಸ್ಯರು ಸಿದ್ಧಪಡಿಸಿರೋ ವರದಿ ಸುಳ್ಳೇ ಅಂತ ಹೇಳಿ ಪ್ರಿಯಾಂಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅದಕ್ಕೆ ನಾನು ಹೇಳೋದು, ದಿಸ್ ಇಸ್ ಡೂಪ್ಲಿಕೇಟ್. ಒರಿಜಿನಲ್ ಈಸ್ ಇನ್ ಸಿದ್ದರಾಮಯ್ಯ ಹೌಸ್, ಡೂಪ್ಲಿಕೇಟ್ ಇನ್ ವಿಧಾನಸೌಧ. ಎಲ್ಲಿ ಒರಿಜಿನಲ್ ಇರಬೇಕು ಅಲ್ಲಿ ಡೂಪ್ಲಿಕೇಟ್ ಇರಬೇಕಾಯ್ತು. ಉಲ್ಟಾ ಹೊಟ್ಟಿದೆ. ಆ ಬರದಲ್ಲಿ ಅಧಿಕಾರ ಬಿಟ್ಟು ಹೋದ್ರಲ್ಲ, ಬರದಲ್ಲಿ ಎಲ್ಲೋ ಬಿಟ್ಬಿಟ್ಟು ಓಡೋಗ್ಬಿಟ್ಟವ್ರು. ಇದರಿಂದನೇ ಅರ್ಥ ಆಗ್ತದೆ ಇದು ಈ ಬೋಗಸ್, ಅಂದರೆ ಆ ಬಾಕ್ಸಲ್ಲಿ ಇದ್ದಿದ್ದು ಬೋಗಸ್. ಇದರಿಂದನೇ ಅರ್ಥ ಆಗುತ್ತೆ ಇದು ಸಿದ್ದರಾಮಯ್ಯ ಸ್ಕ್ರೀನ್ ಪ್ಲೇ. ಇದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ. ನೀವು ಹೋಗಿ ಅವರು ನಮ್ಮ ಜಯಪ್ರಕಾಶ್ ಹೆಗಡೆ ಕೇಳಬೇಕು, ಸಿದ್ದರಾಮಯ್ಯನವ್ರು ಹೆಂಗೆ ಅದ್ರ ಬಗ್ಗೆ ಅವ್ರ ಮನೆ ವಿಚಾರ ಅವ್ರೇನು ನೋಡಿಲ್ಲ. ಅದನ್ನ ಅಲ್ಲೇ ಕ್ಯಾಬಿನೆಟ್ ಅಲ್ಲಿ ಅವರೇ ನೋಡಿಲ್ಲ, ಇವ್ರು ನೋಡಿಲ್ಲ. ಅಸಲಿ ಇರೋದು ಆ ತಿಜೋರಿಯಲ್ಲಿದೆ, ಈಗ ಬಿಟ್ಟಿರೋದು ನಕಲಿ. ಏನು ಜನರೇನು ದಡ್ರ, ಜನರೇನು ಮೂರ್ಖರ? ಹಾಂ, ಬರೀ ಮಂಗ್ಯ ಮಾಡೋಕ್ಕೆ ನಿಂತು ಬಿಟ್ಟಾರೆ ಎಲ್ಲರೂ. ಡೂಪ್ಲಿಕೇಟ್ ಅಂತಾರೆ, ಬೇರೆದಿದೆ ಅಂತಾರೆ, ಇದೇ ನಿಜ ಅಂತಾರೆ. ನಾವಿಲ್ಲಿ 3 ಹೊತ್ತು ಹೊಯ್ಕೋಬೇಕು, ಅವ್ರಿಷ್ಟು ಜನ ಇದ್ದಾರಂತೆ, ಇವ್ರಿಷ್ಟು ಜನ ಇದ್ದಾರೆ ಅಂತ. ಒಳ್ಳೆ ಆಟಗಳು ಆಡ್ತೀರಾ ನೀವು, ನಿಮ್ಗೆ ಬೇಕಾದಂಗೆ. ಇವ್ರಿಗೆ ಬೇಕಾದಾಗ ಅವರು, ಅವ್ರು ಬೇಕಾದಾಗ ಇವರು. ಸರಿಯಾಗಿದೆ ನಿಮ್ದು ಆಟ. ಇನ್ನೊಂದ್ಸರಿ ಜಾತಿ ಗಣತಿ ಬಗ್ಗೆ ಯಾರು ಮಾತಾಡಲೇಬಾರ್ದು ಮಾಧ್ಯಮಗಳಲ್ಲಿ. ಸಾಕಾಗಿ ಹೋಗ್ಬಿಟ್ಟಿದೆ. ಫೇಕು ಅಂತಾರೆ, ನಿಜ ಅಂತಾರೆ, ಸುಮ್ಮನೆ ಬಿಟ್ಟಿದ್ದಾರೆ ಅಂತಾರೆ. ನಮಗೂ ಬೇರೆ ಕೆಲಸ ಇಲ್ಲ, ಮುಂದಕ್ಕೆ ಹೋಗೋಣ.